ಸರ್ ನಮಸ್ತೆ. ನಮಸ್ಕಾರ ಸರ್. ಹಳ್ಳಿ ಪರಿಸರದಲ್ಲಿ ಬೆಳೆದಂಥವ್ರು, ರೈತರಾಗಿ ಬಂದಂಥವ್ರು, ಜೀವನವನ್ನ ಕಂಡಿರ್ತಕ್ಕಂಥವ್ರು. ಹಲವು ಸರ್ಕಾರಗಳು ಬಂದಿದ್ದಾವೆ, ರೈತರ ಹೆಸರು ಹೇಳ್ಕೊಂಡು ಸುಮಾರು ಮೋಸ ಮಾಡಿದ್ದಾರೆ. ಏನು ರಾಜಕೀಯವಾಗಿ ಜನಸಾಮಾನ್ಯರಿಗೆ ಮತ್ತೆ ನಾಗರಿಕರಿಗೆ ಏನು ಸೌಲಭ್ಯ ಸಿಗಬೇಕಾಗಿತ್ತು, ಇವತ್ತು ಕೂಡ ಮೇಲ್ಗಡೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಇದನ್ನೆಲ್ಲದನ್ನು ಮೀರಿ KRS ಪಕ್ಷ ಎಲ್ಲೋ ಒಂದು ಕಡೆ ಜನರಲ್ಲಿ ಈ ಆಶಾಭಾವನೆಯನ್ನ ಮೂಡಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಂತೂ ಸಂಸ್ಥಾಪಕರಾದ ರವಿಕೃಷ್ಣ ರೆಡ್ಡಿ ಅವರು ಏನು ಒಂದು ಜಯನಗರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಮಯದಲ್ಲಿ ನಾನು ಕೂಡ ಅವರನ್ನ ನೋಡಿದ್ದೆ. ಅವರ ತತ್ವ ಸಿದ್ಧಾಂತಗಳು ಮತ್ತೆ ಅವರ ಮಾತನಾಡ್ತಾ ಇರ್ತಕ್ಕಂಥ ರೀತಿ ನೀತಿಗಳು ಬಹಳ ಅದ್ಭುತವಾಗಿದ್ದು, ಎಲ್ಲ ಜನಗಳಿಗೆ ತಲುಪಲಿಲ್ಲ ಅಂದ್ರೂ ಕೂಡ ಮುಂದೊಂದು ದಿನ ಉತ್ತಮ ನಾಯಕರಾಗಿ ಇವರು ಒಂದು ಯುವ ಜನತೆಯನ್ನ ಒಗ್ಗೂಡಿಸುವಿಕೆಯ ಒಬ್ಬ ಪ್ರಬಲ ನಾಯಕನಾಗಬಹುದು ಅಂತ ಹೇಳಿ ನಾನು ಅವತ್ತೇ ಕೂಡ ಎಣಿಸಿದೆ. ಅದೇ ರೀತಿಯಲ್ಲಿ ಇವತ್ತು ಒಂದು KRS ಸೈನ್ಯ ಅಂತಾನೆ ಇಡೀ ಕರ್ನಾಟಕದಾದ್ಯಂತ ಒಂದು ಸೈನ್ಯವನ್ನ ರೆಡಿ ಮಾಡಿದ್ದಾರೆ. ಮತ್ತೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭ್ರಷ್ಟಾಚಾರ ನಮ್ಮ ಕರ್ನಾಟಕ ರಾಜ್ಯ ಅಲ್ಲದೆ ಇಡೀ ದೇಶವನ್ನ ಕಿತ್ತು ಹರಿದು ತಿಂತಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಸರ್. ಇದು ಒಂದು ಸಮಾಜದಲ್ಲಿ ಯಾವ ಮಟ್ಟಿಗೆ ಒಂದು ಪೆಡಂಭೂತವಾಗಿ ಕಾಡ್ತಾ ಇದೆ ಅಂತಂದ್ರೆ, ಇಡೀ ವ್ಯವಸ್ಥೆಯನ್ನ ಬುಡಬೇಲು ಮಾಡಿಕೊಂಡು ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥವ್ರು ಸಮಾಜವನ್ನ ಒಡೆದು ಆಳುವಂತ ನೀತಿಯನ್ನ ಕೇವಲ ಜಾತಿ ವ್ಯವಸ್ಥೆಗೆ, ಹಣದ ವ್ಯವಸ್ಥೆಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು ಒಂದು ದುರದೃಷ್ಟವಂತ ಒಂದು ಸಂಗತಿಯಾಗಿದೆ. ಹಾಗಾಗಿ ನೀವು ಇಷ್ಟೆಲ್ಲ ವೈರುಧ್ಯಗಳ ನಡುವೆ KRS ಪಕ್ಷವನ್ನ ಸೇರ್ಬೇಕು ಅಂತ ಹೇಗೆ ಮನಸ್ಸು ಮಾಡಿದ್ರಿ? ಒಳ್ಳೆ ಪ್ರಶ್ನೆ. ಭ್ರಷ್ಟತೆ ಅಂತಕ್ಕಂಥದ್ದು ಒಂದು ಆಚಾರ ಅಷ್ಟೇ. ಪ್ರತಿನಿತ್ಯ ನಮ್ಮ ದೈನಂದಿನ ಬದುಕಿನಲ್ಲಿ ಹಲವಾರು ರೀತಿಯ ಆಚಾರಗಳನ್ನ ಮಾಡ್ತಾ ಇರ್ತಲ್ಲ. ಹಾಗಾಗಿ ಭ್ರಷ್ಟತೆ ಅಂತಕ್ಕಂಥದ್ದು ಒಂದು ಆಚಾರ. ಅದನ್ನ ಯಾರು ಪ್ರೀತಿಯಿಂದ ಇಷ್ಟಪಟ್ಟು ಖುಷಿಯಿಂದ ಆಚರಿಸ್ತಾ ಇರೋದಲ್ಲ, ಬಲವಂತವಾಗಿ ಒಪ್ಪಿಸಲಾಗಿರ್ತಕ್ಕಂಥ ಒಂದು ಮೌಲ್ಯ. ಅಂದ್ರೆ ಭ್ರಷ್ಟತೆ ಅಂತಕ್ಕಂಥದ್ದು ಅಪಮೌಲ್ಯವಾಗಿದೆ. ಅಂದ್ರೆ ಅದು ನಿಜವಾಗಿಯೂ ಅದು ಮೌಲ್ಯಾಧಾರಿತವಾದಂತ ಸಮಾಜ ಕಟ್ಟತಕ್ಕಂಥದ್ದಕ್ಕಲ್ಲ, ಅದು ಸಮಾಜದ ಮೌಲ್ಯವನ್ನ ಅಧಪತನಗೊಳಿಸ್ತಕ್ಕಂಥ ಒಂದು ಆಚಾರ. ಅದನ್ನ ಯಾರು ಸಹ ಭ್ರಷ್ಟಾಚಾರವನ್ನ ಯಾರು ಇಷ್ಟಪಟ್ಟು ಒಪ್ಕೊಂಡಿಲ್ಲ. ಅದನ್ನ ಒಂಥರ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇವ್ರ ಮನೆಯಾಳಾಗ ಅಂತ ಅನ್ಕೊಂಡು ಇವ್ರ ಮನೆಯಾಳಾಗ ಬರೋದೇನಂದ್ರೆ ಸರ್, ಇಷ್ಟೆಲ್ಲಾ ಜನಗಳು ಬೈತಾ ಇರ್ತಾರೆ, ಕೆಲವು ಜನ ಅದನ್ನು ವಿರೋಧಿಸ್ತಾ ಇರ್ತಾರೆ. ಬಟ್ ಆದ್ರೂ ಇವತ್ತು ಯಾವ್ದಾದ್ರು ಸರ್ಕಾರಿ ಇದಕ್ಕೆ ಸಂಸ್ಥೆಗೆ ಹೋದ್ರೆ, ಇಲ್ಲ ನಿಮ್ದು ಏನಾದ್ರು ಕೆಲ್ಸಕ್ಕೆ ಹೋದ್ರೆ, ಕಂದಾಯ ಇಲಾಖೆಗೆ ಹೋದ್ರೆ, ಹಾಸ್ಪಿಟ್ಲಿಗೆ ಹೋದ್ರೆ, ಅಲ್ಲಿ ಲಂಚ ಅಂತ ಅನ್ನೋದು ಯಾವ ಮಟ್ಟಿಗೆ ಆಗಿದೆ ಅಂದ್ರೆ ಸ್ವತಃ ನಮಗೂ ಕೂಡ ಅದರ ಅನುಭವ ಆಗಿದೆ. ಯಾಕೆ ಸರ್ ಈ ಭ್ರಷ್ಟಾಚಾರವನ್ನ ಮೆಟ್ಟಿ ನಿಂತು ಸಮಾಜವನ್ನ ಕಟ್ಟೋದಕ್ಕೆ ರಾಜಕಾರಣಿಗಳಿಗೆ ಆಗಲ್ವಾ? ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ಯಾಕೆ ಅಂದ್ರೆ ನಾನು ಅದನ್ನೇ ಹೇಳ್ತಾ ಇರೋದು, ಬಲವಂತವಾಗಿ ಒಪ್ಪಿಸಲಾಗಿರ್ತಕ್ಕಂಥ ಒಂದು ಮೌಲ್ಯ ಅಷ್ಟೇ. ಅಂದ್ರೆ ಮೌಲ್ಯ ಅಂದ್ರೆ ಸಮಾಜವನ್ನ ಕೆಳಕ್ ತಗೊಂಡೋಗ್ತಕ್ಕಂಥ, ಅಧಪತನಕ್ಕೆ ತಗೊಂಡೋಗ್ತಕ್ಕಂಥ ಒಂದು ಕೆಟ್ಟ ಮೌಲ್ಯ. ವ್ಯವಸ್ಥೆ ಮಾತ್ರ ಬಹಳ ಚೆನ್ನಾಗಿದೆ. ಯಾಕೆ ಅಂದ್ರೆ ಈ ಸಂಘರ್ಷದ ಕಾಲಘಟ್ಟದಲ್ಲಿ ಇತಿಹಾಸವನ್ನ ಮೆಲ್ಕು ಹಾಕಿದಾಗ ನಾವು KRS ಪಕ್ಷ ಮಾಡ್ತಾ ಇರ್ತಕ್ಕಂಥದ್ದು ಯಾವ್ದು ಹೊಸದೇನಲ್ಲ. 12ನೇ ಶತಮಾನದಲ್ಲೇ ಬಸವಾದಿ ಶರಣರು ಸಮಾಜದ ಕನಸಿಗಾಗಿ ಕಟ್ಟಿಕೊಟ್ಟಂತ ಒಂದು ವ್ಯವಸ್ಥೆ ಇದೆಯಲ್ಲ, ಅಂದ್ರೆ ವಿಶ್ವದ ಮೊದಲ ಪ್ರಜಾಪ್ರಭುತ್ವನ ಸ್ಥಾಪನೆ ಮಾಡಿದ್ರು. ಮೇದರ ಒಬ್ಬ ಅಲ್ಲಮ ಪ್ರಭುಗಳನ್ನೇ ಅತ್ಯಂತ ಕೊನೆಯ ತಳ ಸಮುದಾಯದ ವ್ಯಕ್ತಿಯನ್ನ ಶೂನ್ಯ ಪೀಠದ ಅಧ್ಯಕ್ಷನನ್ನಾಗಿ ಮಾಡಿದಂತ ಪುಣ್ಯಾತ್ಮ ಬಸವಣ್ಣ. ಹಾಗಾಗಿ ಬಸವಾದಿ ಶರಣರು ಹಾಕಿಕೊಟ್ಟಂತ ಮಾರ್ಗ ಇದೆಯಲ್ಲ, 12ನೇ ಶತಮಾನ ಅಂತ ಒಂದು ಅದ್ಭುತವಾದಂತ ಪರಿಕಲ್ಪನೆಯನ್ನು ಸಹ ಅವತ್ತೇ ಕೊಟ್ಟಿದ್ರು. ಅದನ್ನೂ ಸಹ ಅಧಪತನಗೊಳಿಸ್ತಕ್ಕಂಥ ವ್ಯವಸ್ಥಿತವಾದಂತ ಪಿತೂರಿಗಳು ನಡೆದು, ಆದ್ರೂ ಸಹ ಮತ್ತೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಚಿಂತನೆಗಳ ಆಧಾರದ ಮೇಲೆ ಎವಾಲ್ವ್ ಆಗ್ತಾ ಹೋಯ್ತು, ಬದಲಾವಣೆ ಆಗ್ತಾ ಹೋಯ್ತು. ಒಂದು ಹಂತಕ್ಕೆ ಸ್ವತಂತ್ರ ನಂತರದ ಭಾರತ, ಸ್ವತಂತ್ರ ಪೂರ್ವದ ಭಾರತವನ್ನ ನಾವು ಗಮನಿಸಿದಾಗ ಇಬ್ಬರು ವ್ಯಕ್ತಿಗಳು ಬಹಳ ವಿಶೇಷವಾಗಿ ನಮ್ಗೆ KRS ಪಕ್ಷ ಏನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಹೇಗೆ ಮುಂಚೂಣಿಗೆ ಬಂದ್ರೋ ನಮ್ಮ ಮಾರ್ಗದರ್ಶಕರಾಗಿ, ಸ್ವತಂತ್ರ ಪೂರ್ವ ನಂತರದ ಭಾರತದಲ್ಲಿ ಗಾಂಧಿ ಮತ್ತೆ ಅಂಬೇಡ್ಕರ್ ನಿಜವಾದಂತ ಈ ದೇಶದ ಪ್ರಜಾಪ್ರಭುತ್ವವನ್ನ ಮತ್ತೆ ಪುನಃ ಸ್ಥಾಪಿಸೋದಕ್ಕೆ
ಮತ್ತೆ ಮಾನವೀಯ ಮೌಲ್ಯಗಳನ್ನ ಮತ್ತೆ ಪುನಃಸ್ಥಾಪಿಸ್ಕೊಳ್ಳೋದಕ್ಕೆ ಗಾಂಧಿ ಮತ್ತೆ ಅಂಬೇಡ್ಕರ್ ಇವತ್ತಿಗೂ ಸಹ ಪ್ರಸ್ತುತವಾಗಿದ್ದಾರೆ. ಯಾಕೆಂದ್ರೆ ನಾವು ನಿಜವಾಗಿ ಅದನ್ನ ಎಂಜಾಯ್ ಮಾಡ್ತಾ ಇದೀವಿ. KRS ಪಕ್ಷದವರು ಗಾಂಧಿಯನ್ನ ಮತ್ತೆ ಅಂಬೇಡ್ಕರ್ ಅವರನ್ನ ಇಬ್ಬರನ್ನೂ ಸಹ ನಾವು ಎಂಜಾಯ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಪುಣ್ಯಾತ್ಮ ಸಮಾಜದ ಕೊನೆ ವ್ಯಕ್ತಿಗೂ ಸಹ ಸಂವಿಧಾನವನ್ನ ಕೊಟ್ಟು ಅವನಿಗೆ ಸಮಾನತೆಯನ್ನು ಕೊಟ್ಟು ಅವನ ಹಕ್ಕುಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನ ಬಾಬಾ ಸಾಹೇಬರು ಮಾಡಿದ್ರು. ಗಾಂಧಿ ಎಲ್ಲರನ್ನೂ ಪ್ರೀತಿಸೋದು, ನೀನೇನೇ ಆಗ್ಲಿ ಅಹಿಂಸೆ ನೀನು ಆಚರಣೆ ಮಾಡೋದ ಮೂಲಕ ನೀನು ನಿನ್ನ ಗುರಿಯನ್ನು ತಲುಪುವ ಆನಂದ ಪಡುವಂತ ಹೇಳುದು. ಅಂದ್ರೆ KRS ಪಕ್ಷ ಅನುಸರಿಸ್ತಾ ಇರತಕ್ಕಂಥದ್ದು 12ನೇ ಶತಮಾನದ ಬಸವಾದಿ ಶರಣರಿಂದ ಹಿಡ್ಕೊಂಡು ಆಧುನಿಕ ಕುವೆಂಪು, ಬಸವಣ್ಣ, ಬುದ್ಧ, ಅಂಬೇಡ್ಕರ್, ಗಾಂಧಿ ಇವೆಲ್ಲವನ್ನು ನಾವು ಆಚರಣೆ ಮಾಡ್ತಾ ಇದೀವಿ ಅಷ್ಟೇ. ನಾವೇನು ಹೊಸದಾಗಿ ಏನು KRS ಪಕ್ಷದವ್ರು ಏನು ಮಾಡ್ತಾ ಇಲ್ಲ. ಬಟ್ ಏನಾಗುತ್ತೆ, ಅದನ್ನ ಆಚರಣೆ ಮಾಡದೇ ಇದ್ದವ್ರಿಗೆ ಒಂಥರ ಏನು ಆಗಲ್ಲೇ ಇಲ್ವೇನೋ. ಇಲ್ಲ ನಿಜ ಇದನ್ನ ಒಪ್ಕೋಬೇಕಾದಂತ ಮಾತು. ಯಾಕಂತಂದ್ರೆ ಇವತ್ತು KRS ಪಕ್ಷ ನಾನು ನೋಡಿದ ಮಟ್ಟಿಗೆ ಮತ್ತೆ ನಮ್ಮೆಲ್ಲ ಹಲವು ಜನ ಹೇಳಂತ ಒಂದು ಮಾತೇನಂತಂದ್ರೆ, KRS ಪಕ್ಷ ಇವತ್ತು ಏನಾದ್ರೂ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣನೇ ಗಾಂಧಿಯ ತತ್ವಗಳು ಮತ್ತೆ ಅಂಬೇಡ್ಕರ್ನ ಸಂವಿಧಾನದ ಪೀಠಿಕೆಗಳು. ಅವತ್ತು ನಮ್ಮ ಸಮಾಜದ ಭದ್ರ ಬುನಾದಿಗೆ ಅವು ಕಾರಣ ಆಗಿದವು. ಅವನ್ನ ಎತ್ತಿ ಹಿಡಿಯಂತ ಕೆಲಸವನ್ನು ನಮ್ಮ KRS ಪಕ್ಷ ಮಾಡ್ತಾ ಇದೆ ಅಂತ ಹೇಳಿ ಅಧ್ಯಕ್ಷರು ಕೂಡ ಅದನ್ನ ಹೇಳೋದು, ನಮ್ಮ ಕಾರ್ಯಕರ್ತರು ಕೂಡ ಅದನ್ನ ಹೇಳೋದು, ಮತ್ತೆ ನಮ್ಮ ನಾಗರಿಕರಲ್ಲೂ ಕೂಡ ಅದೇ ಭಾವನೆ ಇರೋದು. KRS ಪಕ್ಷ ಅಂತಂದ್ರೆ ಇತ್ತೀಚೆಗೆ ಒಂದು ಹೊಸ ಉರುಪು, ಏನಾದ್ರೂ ಒಂದು ಬದಲಾವಣೆ ಆಗ್ಬೋದು ಅಂತ ಹೇಳಿ ಒಂದಷ್ಟು ಕನಸುಗಳನ್ನ ಯುವಕರು ಇದಕ್ಕೆ ಮನಸ್ಸೊತ್ತಿರ್ತಕ್ಕಂಥ ಯುವಕರ ಪಡೆ ಆ ಕನಸುಗಳನ್ನ ಕಾಣ್ತಾ ಇದೆ. ಮತ್ತೆ ಎಲ್ಲೋ ಒಂದು ಕಡೆ ಈ KRS ಪಕ್ಷವನ್ನ ಇತ್ತೀಚೆಗೆ ಸಾಮಾಜಿಕವಾಗಿ ಮತ್ತೆ ಒಂದು ಬಲಾಢ್ಯವಾಗಿ ಧಮಕಿ ಹಾಕಿ ಯಾವುದೋ ಒಂದು ಇದನ್ನ ಅದ್ರ ಮೇಲ್ಗಡೆ ಕಾನೂನುಗಳ ಮೂಲಕ ಅದನ್ನ ಕಟ್ಟಾಕೋದಕ್ಕೆ KRS ಪಕ್ಷನ ಮೀಸಲು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ಸರ್ ನಿಮ್ಗೆ? ಖಂಡಿತ ಅವರು ಸಂವಿಧಾನನ ಕಟ್ಟಾಕ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆ ಹುಚ್ಚರು ಅಂತ ನಾವ್ ಹೇಳ್ತೀವಲ್ಲ, ಈ ಏನು ಅಧಿಕಾರ ರಾಜಕಾರಣ ಪವರ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಅವ್ರನ್ನ JCB ಅಂತ ಕರಿತೀವಿ. JCB ಅಂತಂದ್ರೆ ಎಲ್ಲವನ್ನೂ ಬಗಿತೀವಿ ಅಂದ್ರೆ ಅವರ ಪರಿಕಲ್ಪನೆ ಅದೇನೆ. ಕೃತಕ ದೀಪ ಕತ್ತಲಲ್ಲಿ ಕಳೆದು ಹೋಗದಂತೆ, ಸೂರ್ಯ ಚಂದ್ರ ತಾರಿಯಾಗಿ ಹೊಳೆದು ಬಾಳುವಂತೆ.